ಪುನೀತ್ ರಾಜ್ಕುಮಾರ್ ಜೊತೆ ನಾ ಬೋರ್ಡು ಇರದ ಬಸ್ಸನ್ನು ಹಾಡಿಗೆ ಮಸ್ತಾಗಿ ಕುಣಿದಿದ್ದ ನಟಿ ಶಫಾಲಿ ಜರಿವಾಲಾ ಹೃದಯಘಾತದಿಂದ ನಿಧನರಾಗಿದ್ದಾರೆ. 42 ವರ್ಷದ ಶಫಾಲಿ ಮುಂಬೈನ ಅಂಧೇರಿ ಲೋಖಂಡ್ವಾಲಾದಲ್ಲಿ ವಾಸವಾಗಿದ್ರು. ತೀವ್ರ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಶಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಶಫಾಲಿ ಕೊನೆಯುಸಿರೆಳೆದಿದ್ರು. ಸದ್ಯ ಶಫಾಲಿ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. 2004ರಲ್ಲಿ ಹಮ್ರೀತ್ ಸಿಂಗ್ ಜೊತೆ ಶಫಾಲಿ ವಿವಾಹವಾಗಿದ್ರು. ಆ ಬಳಿಕ ಪತಿಯೊಂದಿಗೆ ವಿಚ್ಛೇದನ ಪಡೆದು 2014ರಲ್ಲಿ ಪರಾಕ್ತಿಯಾಗಿ ಅವರನ್ನ ಶಫಾಲಿ ಮದುವೆಯಾಗಿ ಸಂಸಾರ ನಡೆಸ್ತಾ ಇದ್ರು. ಇನ್ನು ಶಫಾಲಿ ಸಾವಿನ ಸುದ್ದಿ ಕೇಳಿದ ಅಭಿಮಾನಿಗಳು ಶಫಾಲಿ ಅವರ ನಿಧನಕ್ಕೆ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಮೂಲಕ ಅನುಷ್ಕಾ ಶೆಟ್ಟಿ ಮಿಂಚಿದು ಮಾತ್ರ ನೆರೆಯ ತೆಲುಗು ಚಿತ್ರರಂಗದಲ್ಲಿ. 1 ದಶಕಕ್ಕೂ ಹೆಚ್ಚು ಕಾಲ ಅನುಷ್ಕಾ ಶೆಟ್ಟಿ ತೆಲುಗು ಚಿತ್ರರಂಗದ ಟಾಪ್ ನಟಿಯಾಗಿ ಮೆರೆದಿದ್ರು. ತೆಲುಗಿನ ಹಲವು ಸಿನಿಮಾಗಳಲ್ಲಿ ಅತ್ಯುತ್ತಮ ಪಾತ್ರಗಳಲ್ಲಿ ಅನುಷ್ಕಾ ಶೆಟ್ಟಿ ನಟಿಸಿದ್ರು. ಆದರೆ ಬಾಹುಬಲಿ ಸಿನಿಮಾದ ಬಳಿಕ ಯಾಕೋ ಅನುಷ್ಕಾ ಶೆಟ್ಟಿ ಚಿತ್ರರಂಗದಿಂದ ತುಸು ದೂರಾದ್ರು. ಇದೀಗ ಸುಮಾರು 10 ವರ್ಷದ ಬಳಿಕ ಮತ್ತೆ ತಮಿಳು ಚಿತ್ರರಂಗಕ್ಕೆ ಎಂಟ್ರಿಯನ್ನ ನೀಡಿದ್ದಾರೆ. ಅನುಷ್ಕಾ ಶೆಟ್ಟಿ ತಮಿಳು ಸಿನಿಮಾಗಳಲ್ಲಿ ನಟಿಸಿ ಸುಮಾರು 1 ದಶಕವಾಗ್ತಾ ಬಂದಿದೆ. ಸೂರ್ಯ ಜೊತೆಗೆ 2016ರಲ್ಲಿ ನಟಿಸಿದ್ರು ಅನುಷ್ಕಾ. ಇದೀಗ ಸುಮಾರು 10 ವರ್ಷದ ಬಳಿಕ ಮತ್ತೆ ತಮಿಳು ಚಿತ್ರರಂಗಕ್ಕೆ ಎಂಟ್ರಿಯನ್ನ ನೀಡಿದ್ದಾರೆ. ಸೂರ್ಯ ಅವರ ಸಹೋದರ ಕಾರ್ತಿ ನಟಿಸಲಿರುವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಲಿದ್ದಾರೆ. ಕೈದಿ 2 ಸಿನಿಮಾದಲ್ಲಿ ಕಾರ್ತಿಯ ಪತ್ನಿಯ ಪಾತ್ರದಲ್ಲಿ ಅನುಷ್ಕಾ ಶೆಟ್ಟಿ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಕಿಚ್ಚ ಸುದೀಪ್ ಅಭಿನಯದ ಬಿಲ್ರಂಗ್ ಭಾಷಾ ಚಿತ್ರ ಕನ್ನಡದ ಅತಿದೊಡ್ಡ ಚಿತ್ರವೇ ಆಗಿದೆ. ಈ ಚಿತ್ರದಲ್ಲಿ ಡೈರೆಕ್ಟರ್ ಅನೂಪ್ ಭಂಡಾರಿ ಹೊಸ ಲೋಕವನ್ನೇ ತೋರಿಸಿದ್ದಾರೆ. ತುಂಬಾನೇ ಅಡ್ವಾನ್ಸ್ ಲೋಕವನ್ನೇ ಕಟ್ಟಿಕೊಂಡಿದ್ದಾರೆ. ಅಷ್ಟೇ ತ್ವರಿತಗತಿಯಲ್ಲಿಯೇ ಈ ಸಿನಿಮಾದ ಶೂಟಿಂಗ್ ಕೂಡ ಮಾಡ್ತಿದ್ದಾರೆ. ಟೈಟ್ ಸೆಕ್ಯೂರಿಟಿಯಲ್ಲಿಯೇ ಚಿತ್ರೀಕರಣ ನಡೆಸಿದ್ದಾರೆ. ಆದ್ರೆ ಈಗ ಈ ಚಿತ್ರದ ಒಂದಿಷ್ಟು ಹೊಸ ಅಪ್ಡೇಟ್ ಹೊರಬಿದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಇದು ಶೇರ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಬುಜ್ಜಿ ಕಾರ್ಗಳಿವೆ ಅನ್ನೋ ಸುದ್ದಿ ಇದೆ. ಮೊನ್ನೆ ಇವರ ಫೋಟೋ ಕೂಡ ವೈರಲ್ ಆಗಿದೆ. ಆದ್ರೆ ಸಿನಿಮಾ ತಂಡ ಈ ಬಗ್ಗೆ ಏನನ್ನೂ ಕೂಡ ಹೇಳ್ಕೊಂಡಿಲ್ಲ. ಇನ್ನು ಈ ಒಂದು ಚಿತ್ರದ ವಿಎಫ್ಎಕ್ಸ್ ಅನ್ನ ಯುರೋಪ್ ಅಲ್ಲಿಯೇ ಮಾಡ್ತಾರೆ ಅನ್ನೋ ನ್ಯೂಸ್ ಕೂಡ ಇದೆ. ಅದು ಕೂಡ ಅಷ್ಟೇ ಗಮನವನ್ನ ಕೂಡ ಸೆಳೀತಾ ಇದೆ. ಆದ್ರೆ ಡೈರೆಕ್ಟರ್ ಅನೂಪ್ ಭಂಡಾರಿ ಇದ್ರ ಬಗ್ಗೆ ಮಾತನಾಡಿಲ್ಲ. ಆದ್ರೂ ಈ ಫೋಟೋಸ್ ಪ್ರೇಕ್ಷಕರಲ್ಲಿ ಹೆಚ್ಚು ಕುತೂಹಲವನ್ನ ಮೂಡಿಸಿದೆ. ಕಾಂತಾರ ಚೆಲುವೆ ಸಪ್ತಮಿ ಗೌಡ ಇದೀಗ ಕನ್ನಡದ ಜೊತೆಗೆ ಪರಭಾಷೆ ಸಿನಿಮಾಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ. ಸೂಪರ್ ಸ್ಲಿಮ್ ಆಗಿರುವ ಸಪ್ತಮಿ ಗೌಡ ಇದೀಗ ಹೊಸ ಫೋಟೋಸ್ಗಳನ್ನ ಹಂಚಿಕೊಳ್ತಿದ್ದಾರೆ. ಸಪ್ತಮಿ ಗೌಡ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ. ಕಾಂತಾರ ಚೆಲುವಿಗೆ ಇದೀಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಸದ್ಯ ಸಪ್ತಮಿ ಇದೀಗ ಸ್ಟೈಲಿಶ್ ಲುಕ್ ನಲ್ಲಿ ಮಿಂಚ್ತಾ ಇದ್ದು ಹೊಸ ಅವತಾರವನ್ನ ನೋಡಿದ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ. ಸಪ್ತಮಿ ಗೌಡ ರೆಡ್ ಅಂಡ್ ವೈಟ್ ಕಾಂಬಿನೇಷನ್ ಡ್ರೆಸ್ ನಲ್ಲಿ ಮಾಡಿಸಿರೋ ಫೋಟೋಶೂಟ್ ಸಖತ್ ಮಾಡರ್ನ್ ಆಗಿದೆ. ವಿಶೇಷವಾಗಿ ಅವರ ಕನ್ನಡದ ಮೇಲೆ ನೆಟ್ಟಿಗರ ಕಣ್ಬಿದ್ದಿದೆ. ಸಪ್ತಮಿ ಗೌಡ ಈ ಫೋಟೋಗೆ ವಿಶೇಷವಾದ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದು, ಟಾಲಿವುಡ್ನ ತಮ್ಮುಡು ಸಿನಿಮಾ ಜುಲೈ 4ರಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಾ ಇದೆ ಎಂದು ಬರೆದುಕೊಂಡಿದ್ದಾರೆ. ಸಂಗೀತ ಶೃಂಗೇರಿ ಸಿನಿಮಾ ಜೀವನದಲ್ಲಿ ಚಾರ್ಲಿ ಮಹತ್ವದ ಚಿತ್ರವೇ ಆಗಿದೆ. ಈ ಚಿತ್ರದಿಂದಲೇ ಈಗಲೂ ಚಾರ್ಲಿ ಬೆಡಗೆ ಅಂತಲೇ ಗುರುತಿಸಿಕೊಳ್ತಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶೃಂಗೇರಿ ಕ್ರೇಜ್ ಬೇರೆ ಇತ್ತು. ನೋಡುಗರಿಗೆ ಸಂಗೀತ ಹೆಚ್ಚು ಇಷ್ಟ ಆಗ್ತಾ ಇದ್ರು. ಆದ್ರೆ ಇದೀಗ ಸ್ಯಾಂಡಲ್ವುಡ್ನ ಚಾರ್ಲಿ ಬೆಡಗಿ ಸಂಗೀತ ಶೃಂಗೇರಿ ಮತ್ತೆ ಸಖತ್ ವರ್ಕೌಟ್ ಅನ್ನ ಶುರು ಮಾಡಿದ್ದಾರೆ. ಮಸ್ತ್ ಮಜಲ್ ಬಿಲ್ಡಪ್ ಮಾಡ್ಕೊಳ್ತಿದ್ದಾರೆ. ನಿತ್ಯವೂ ಜಿಮ್ ಅಲ್ಲಿ ದೇಹ ದಂಡಿಸ್ತಿದ್ದಾರೆ. ಕಳೆದ ಸಲ 6 ಪ್ಯಾಕ್ಸ್ ಮಾಡಲು ವರ್ಕೌಟ್ ಮಾಡಿ 6 ಪ್ಯಾಕ್ಸ್ ಸುಂದರಿಯಾಗಿ ಕಂಗೊಳಿಸಿದ್ರು. ಈ ಸಲ ಇಡೀ ದೇಹವನ್ನ ಫೋಕಸ್ ಮಾಡಿದ್ದು ಬೆನ್ನಿನ ಮಸಲ್ಸ್ ಬಿಲ್ಡ್ ಮಾಡಿಕೊಡಲು ಕಸರತ್ತನ್ನ ಮಾಡ್ತಾ ಇರೋ ಹಾಗಿದೆ. ಇನ್ನು ಸಂಗೀತ ಶೃಂಗೇರಿ ತಮ್ಮ ಈ ಕೆಲವು ಫೋಟೋಗಳನ್ನ ಹಂಚಿಕೊಂಡು ಎಲ್ಲರ ಹುಬ್ಬಿರುವಂತೆ ಮಾಡಿದ್ದಾರೆ.